ನಮಸ್ಕಾರ. ಯಾರಾದರೂ ನಿಮ್ಮನ್ನು ಅವಮಾನ ಮಾಡಿದರೆ ಆಗ ನೀವು ಏನೂ ಅವರಿಗೆ ಎದುರುತ್ತರ ಕೊಡಲಿಲ್ಲ. ನಿಮ್ಮ ಬಗ್ಗೆ ಯಾರಾದರೂ ಅಪಪ್ರಚಾರ ಮಾಡಿದರೆ ಅಥವಾ ನಿಮ್ಮ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತಾಡಿದರೆ ಆಗಲೂ ಕೂಡ ನೀವು ಅವರಿಗೆ ಎದುರುತ್ತರ ಕೊಡಲಿಲ್ಲ. ಇಂತಹ ಕೆಲವೊಂದು ಸಂದರ್ಭಗಳೆಲ್ಲ ನಮ್ಮ ಜೀವನದಲ್ಲಿ ಬಂದಾಗ ಅನೇಕರು ಹೇಳ್ತಾರೆ ಅವರಿಗೆ ಮಾತಾಡಲಿಕ್ಕೆ ಬರೋದಿಲ್ಲ ಅಂತ. ಹಾಗಿದ್ದಾಗಲೂ ಕೂಡ ನೀವು ಸುಮ್ಮನೇ ಇರ್ತೀರಿ. ಹೀಗಿದ್ದರೆ ತನಗೆ ಯಾರಾದರೂ ಏನಾದರೂ ಹೇಳ್ತಾ ಇದ್ದಾಗ, ನಿಂದಿಸಿದಾಗ, ಕೆಟ್ಟ ಮಾತುಗಳನ್ನು ತನ್ನ ಬಗ್ಗೆ ಆಡುವಾಗಲೂ ಕೂಡ ಯಾರು ಮೌನವಾಗಿರ್ತಾನೋ ಅಂತಹ ವ್ಯಕ್ತಿ ದುರ್ಬಲನಾ? ಹಾಗಾದರೆ ತಾಳ್ಮೆ ಅಂತ ಹೇಳುವಂಥದ್ದು ದುರ್ಬಲತೆಯ? ಎಲ್ಲ ಸಮಯದಲ್ಲಿಯೂ ಕೂಡ ನಾವು ಮಾತನಾಡಲೇಬೇಕಾ? ಮಾತನಾಡದೇ ಇದ್ದರೆ ಯಾವುದೇ ಸಮಸ್ಯೆ ಪರಿಹಾರ ಆಗುವುದಿಲ್ವಾ? ಇದರ ಬಗ್ಗೆ ನಾವೊಂದು ಸ್ವಲ್ಪ ವಿಚಾರ ಮಾಡುವ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಈ ಬಗ್ಗೆ ಏನು ಹೇಳ್ತಾನೆ ಅಂತ ಹೇಳುವಂಥದ್ದನ್ನು ನಾವು ಮೊದಲು ನೋಡುವ. ಶ್ರೀಕೃಷ್ಣ ಹೇಳ್ತಾನೆ, ಮೌನವಾಗಿ ಇರುವವನಲ್ಲಿಯೇ ನಿಜವಾದಂತಹ ಶಕ್ತಿ ಇರುವಂಥದ್ದು ಅಂತ. ದುಃಖೇಶ್ವನು ದ್ವಿಗ್ನಮನಾಹ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ. ಅಂದರೆ ದುಃಖದಲ್ಲಿ ಯಾರು ತುಂಬ ದುಃಖಿಸ್ತಾ ಕೂತ್ಕೊಳ್ಳೋದಿಲ್ವೋ ಕಷ್ಟ ಕಾಲ ಬಂದಾಗ, ಹಾಗೆಯೇ ಸಂತೋಷ ಬಂದಾಗ ಯಾರು ಕಾಲು ನೆಲದಲ್ಲಿ ನಿಲ್ಲದ ರೀತಿಯಲ್ಲಿ ಯಾರು ಕುಣಿದಾಡುವುದಿಲ್ವೋ, ರಾಗ ಭಯ ಕ್ರೋಧ ಈ ಮೂರನ್ನೂ ಕೂಡ ಯಾರು ತನ್ನ ಹತೋಟಿಯಲ್ಲಿಟ್ಟುಕೊಂಡಿರ್ತಾನೋ ಅವನನ್ನು ಸ್ಥಿತಪ್ರಜ್ಞ ಅಂತ ಕರೆದಿದ್ದಾರೆ ಅಂತ. ಅಂದರೆ ಈ ಶ್ಲೋಕದಲ್ಲಿ ನಾವು ಗಮನಿಸಿದರೆ ಭಗವಂತ ದೇವರು ಯಾರು ಜೋರಾಗಿ ಮಾತಾಡ್ತಾನೆ, ಯಾರು ಉತ್ತರಕ್ಕೆ ಪ್ರತಿ ಉತ್ತರ ಕೊಟ್ಟುಕೊಂಡು ವಿವಾದ ಮಾಡ್ತಾನೆ, ವಾತಾವರಣವನ್ನೇ ಹಾಳು ಮಾಡ್ತಾನೆ, ಅಂಥವನನ್ನು ಜ್ಞಾನಿ ಅಂತ ಹೇಳಲಿಲ್ಲ. ಜೋರಾಗಿ ಮಾತಾಡಿ ಉತ್ತರ ಕೊಡುವವನನ್ನು ಜ್ಞಾನಿ ಅಂತ ಹೇಳಲಿಲ್ಲ. ತಾನು ಸುಮ್ಮನೆ ಮೌನವಾಗಿ ಯಾರು ಸ್ಥಿತಪ್ರಜ್ಞತೆಯನ್ನು ಉಳಿಸಿಕೊಂಡಿರ್ತಾನೋ ಅವನನ್ನು ಜ್ಞಾನಿ ಅಂತ ಭಗವಂತ ಹೇಳ್ತಾನೆ. ಮೌನ ಅಂತ ಹೇಳಿದರೆ ಮಾತಾಡದೇ ಇರುವಂಥದ್ದಲ್ಲ. ಮೌನ ಅಂತ ಹೇಳಿದರೆ ಯಾವಾಗ ಮಾತಾಡಬೇಕು, ಯಾವಾಗ ನಾವು ಮಾತಾಡಬಾರ್ದು ಅಂತ ನಾವು ತಿಳ್ಕೊಂಡಿರುವಂಥದ್ದು, ಇದು ಮೌನ ಅಂತ ಹೇಳ್ತಾರೆ. ಕೋಪ ಬಂದಾಗ ನಾವು ನೇರವಾಗಿ ರಪ್ಪನೆ ಮುಖಕ್ಕೆ ಮಾತಾಡಿ ಬಿಡ್ಬೋದು. ಆದರೆ ಆ ಕೋಪ ಬಂದ ಸಮಯದಲ್ಲಿಯೂ ಕೂಡ ತಾಳ್ಮೆಯಿಂದ ಇರುವಂಥದ್ದು ಉಂಟಲ್ಲ, ಇದು ನಿಜವಾದಂತಹ ಶಕ್ತಿ ಅಂತ. ನಾವು ಪುರಾಣಗಳನ್ನು ನೋಡಿದರೆ ರಾಜಸೂಯ ಯಾಗ ಮಾಡ್ತಾ ಇರ್ತಾನೆ ಯುಧಿಷ್ಠಿರ. ಆ ಸಮಯದಲ್ಲಿ ಶಿಶುಪಾಲ ಇರ್ತಾನೆ ಆ ರಾಜಸಭೆಯಲ್ಲಿ. ಅವನು ಏನು ಮಾಡ್ತಾನೆ, ಶ್ರೀಕೃಷ್ಣ ಪರಮಾತ್ಮನಿಗೆ ಬೇಡದಿದ್ದ ಎಲ್ಲ ಮಾತುಗಳನ್ನು ಆಡ್ತಾನೆ. 100ಕ್ಕಿಂತಲೂ ಹೆಚ್ಚು ತಪ್ಪನ್ನು ನಿನ್ನ ಮಗ ಮಾಡಿದರೆ ನಾನು ಕ್ಷಮಿಸುವುದಿಲ್ಲ, 100ರವರೆಗಿನ ತಪ್ಪನ್ನು ಕ್ಷಮಿಸ್ತೇನೆ ಅಂತ ಕೃಷ್ಣ ಹೇಳಿದ್ದ. ಎಷ್ಟು ಕೆಟ್ಟ ಮಾತುಗಳನ್ನು ಆಡ್ತಾನೆ ಶಿಶುಪಾಲ ಅಂದರೆ ಎಲ್ಲವನ್ನೂ ಕೂಡ ಕೇಳಿಕೊಂಡು ಶಾಂತನಾಗಿ ಕೂತಿರ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಅಂದರೆ ಅವನಿಗೇನು ಎಲ್ಲವನ್ನೂ ಕೂಡ ತಾನೇನನ್ನು ಹೇಳಿದ್ದ ನೋಡಿ, ದುಃಖೇಶ್ವನು ದ್ವಿಗ್ನಮನಾಹ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಅಂತ, ಅದು ಎಲ್ಲವನ್ನೂ ಕೂಡ ತಾನೂ ಕೂಡ ಪಾಲನೆ ಮಾಡಿ ಅದನ್ನು ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ದು. ಅವನಿಗೆ ಆ ತಾಳ್ಮೆ ಇತ್ತು. ಅಂದರೆ ಸಹನೆಯಿಂದ ಕಾದು ಕೂತಿದ್ದ. ಯಾಕೆ ಕಾದು ಕೂತಿದ್ದ ಅಂತ ಹೇಳಿದರೆ ಸರಿಯಾದ ಸಮಯ ಬರುವಲ್ಲಿವರೆಗೆ ತಾಳ್ಮೆಯಿಂದ ಕೂತಿದ್ದ. ಅವನ ಮಾತಿಗೆ ಮಾತು ಮಾತಿಗೆ ಮಾತು ದೇವರೂ ಕೂಡ ಕೊಡಲಿಲ್ಲ. ಯಾವಾಗ ಅವನ ಹಠ ಅಂತ ಹೇಳುವಂಥದ್ದು, ಅವನ ಕೆಟ್ಟ ವರ್ತನೆ ಅಂತ ಹೇಳುವಂಥದ್ದು ಮಿತಿ ಮೀರಿತೋ ಆವಾಗ ಮತ್ತೆ ಪ್ರತಿಕ್ರಿಯೆ ಕೊಡ್ತಾನೆ. ಸುದರ್ಶನ ಚಕ್ರ ಅವನ ತಲೆಯನ್ನು ತುಂಡು ಮಾಡಿಬಿಡ್ತದೆ. ಹಾಗೆ ಸಹನೆ ಅಂತ ಹೇಳುವಂಥದ್ದು ಶಕ್ತಿಯೇ ಹೊರತು ಮೌನ ಅಂತ ಹೇಳಿದರೆ ನಿಜವಾದಂತಹ ಶಕ್ತಿ. ಕೋಪ ಬಂದಾಗ ನಾವು ಎದುರಿದ್ದವರ ಜೊತೆಯಲ್ಲಿ ಚೀರಾಡ್ಬೋದು, ಬೊಬ್ಬೆ ಹೊಡಿಬೋದು, ಮಾತಿಗೆ ಮಾತು ಕೊಟ್ಟು ವಾತಾವರಣವನ್ನೇ ನಾವು ಹಾಳು ಮಾಡಿ ಬಿಡ್ಬೋದು. ಆದರೆ ಹಾಗೆ ನಾವು ಮಾಡುವುದಕ್ಕಿಂತ ಸ್ವಲ್ಪ ಹೊತ್ತು ನಾವು ತಾಳ್ಮೆಯಿಂದ ಕೂತಾಗ, ನಮ್ಮ ಮನಸ್ಸು ಶಾಂತವಾದಾಗ ನಾವು ಮಾತಾಡುವಂತಹ ಮಾತು ನಿಜವಾಗಿಯೂ ಹೆಚ್ಚು ಅರ್ಥಪೂರ್ಣವಾಗಿರ್ತದೆ ಆ ಸಮಯದಲ್ಲಿ. ಆದರೆ ಕೋಪದಲ್ಲಿ ನಾವು ಮಾತಾಡಿದರೆ ಏನೇನೋ ಮಾತುಗಳು ಬರ್ಬೋದು. ಅಂತಹ ಮಾತುಗಳು ಕೆಲವೊಮ್ಮೆ ಜೀವಮಾನವಿಡೀ ಶಾಶ್ವತವಾದಂಥ ನೋವುಗಳನ್ನು ನಮಗೆ ಕೊಡ್ತದೆ. ಮಾತು ಆಡಿದರೆ ಮುಗಿಯಿತು, ಮುತ್ತು ಒಡೆದರೆ ಹೋಯಿತು ಅಂತ. ಆದ ಕಾರಣ ಮಾತಾಡುವಾಗ ಜಾಗ್ರತೆಯಲ್ಲಿ ನಾವಿರಬೇಕು. ಸಿಟ್ಟು ಬಂದಾಗ ವಿವೇಕವನ್ನು ಕಳ್ಕೊಂಡು ಒಟ್ಟಾರೆಯಾಗಿ ಮಾತಾಡಿ ಸಂಬಂಧಗಳನ್ನು ವ್ಯಕ್ತಿಗಳನ್ನು ಕಳ್ಕೊಳ್ಬಾರ್ದು. ಆದ ಕಾರಣ ತಾಳ್ಮೆ ಅಂತ ಹೇಳುವಂಥದ್ದು ಅತ್ಯಂತ ಮುಖ್ಯ ಅಂತ. ಒಂದು ನೀರಿನ ಕೊಳವನ್ನು ನಾವು ನೋಡಿದರೆ, ಕೊಳವನ್ನು ಕೆರೆಯನ್ನು, ಅದಕ್ಕೊಂದು ಕಲ್ಲು ಬಿಸಾಡಿದರೆ ಆ ಕೂಡಲೇ ಅಲೆ ಅಂತ ಹೇಳುವಂಥದ್ದು ಬಂದು ನೀರೆಲ್ಲ ಅಲುಗಾಡಿ ಹೋಗ್ತದೆ. ಅದೇ ಸ್ವಲ್ಪ ಹೊತ್ತು ಕಳೆದ್ರೆ, ಆ ಕಲ್ಲು ಬಿಸಾಡಿದ ನಂತರ ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಕಾದರೆ ನಿಧಾನಕ್ಕೆ ಆ ನೀರೂ ಕೂಡ ಶಾಂತವಾಗ್ತದೆ. ಹಾಗೆಯೇ ನಾವು ಕೂಡ ಕೋಪ ಬಂದಾಗ ಯಾವ ರೀತಿ ನಮ್ಮ ಮನಸ್ಸು ಅಂತ ಹೇಳುವಂಥ ಕೊಳಕ್ಕೆ ಯಾರಾದರೂ ಕಲ್ಲೆಸೀತಾರೋ ಆ ಕ್ಷಣದಲ್ಲೇ ನಾವು ಪ್ರತಿಕ್ರಿಯೆ ಮಾಡುವುದಲ್ಲ. ಸ್ವಲ್ಪ ಹೊತ್ತು ನಾವು ತಾಳ್ಮೆಯಿಂದ ಕೂತ್ರೆ ಆಗ ತೆಕ್ಕೊಳ್ಳುವಂತಹ ನಿರ್ಧಾರಗಳು ನಿಜವಾಗಿಯೂ ಕೂಡ ಸಮಯೋಚಿತವಾಗಿರ್ತದೆ. ಆದ ಕಾರಣ ಕೋಪ ಬಂದ ತಕ್ಷಣ ಕೋಪದ ಕೈಗೆ ಬುದ್ಧಿ ಕೊಡಲಿಕ್ಕೆ ಹೋಗಬೇಡಿ.
ಕೋಪ ಬಂದಾಕ್ಷಣ ನಾವು ನಮ್ಮ ವಿವೇಕವನ್ನು ಕಳ್ಕೊಳ್ತೇವೆ. ಭಗವದ್ಗೀತೆಯಲ್ಲೇ ಉಂಟು, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಅಂತ. ಕೋಪ ನಮಗೆ ಬಂತು, ಆ ಕೋಪಕ್ಕೆ ತಕ್ಕ ಪ್ರತಿಕ್ರಿಯೆ ಅಂತಾದರೆ ಗೌತಮ ಮಹರ್ಷಿಗಳು ನೋಡಿ ಅಹಲ್ಯೆಗೆ ಶಾಪ ಕೊಟ್ಟು ಅವರ ಎಷ್ಟೋ ವರ್ಷದ ತಪಸ್ಸನ್ನು ಅವರು ಕಳ್ಕೊಂಡು ಬಿಟ್ಟರು. ಆ ಸಮಯದಲ್ಲಿ ವಿವೇಕವನ್ನು ಉಪಯೋಗಿಸಬೇಕಿತ್ತು. ಅದು ದೇವತೆಗಳು ಮಾಡಿದ್ದೇ ಯಾಕೆ ಅಂತ ಹೇಳಿದರೆ ಇವರ ತಪಶಕ್ತಿಯನ್ನು ತಗ್ಗಿಸಬೇಕಿತ್ತು. ಹಾಗಾಗಿ ಅಹಲ್ಯೆಯನ್ನು ಉಪಯೋಗಿಸಿಕೊಂಡರು. ಪರಿಣಾಮವಾಗಿ ಕೋಪದಲ್ಲಿ ಶಾಪ ಕೊಟ್ಟು ಬಿಟ್ಟರು. ಕೋಪದಿಂದಲೂ ಕೂಡ ಅನೇಕ ವ್ಯಕ್ತಿಗಳು, ಋಷಿಗಳು, ಮುನಿಗಳು ಕೂಡ ತಮ್ಮ ಎಷ್ಟೋ ವರ್ಷದ ಪುಣ್ಯಗಳನ್ನು, ತಪಶಕ್ತಿಯನ್ನು ಕಳ್ಕೊಂಡಂಥ ಅನೇಕ ಉದಾಹರಣೆಗಳು ನಮಗೆ ಪುರಾಣಗಳಲ್ಲಿ ಸಿಗ್ತದೆ. ಹಾಗಾಗಿ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅಯ್ಯೋ, ಅವನ ಮಾತಿಗೆ ನಾನು ಉತ್ತರ ಕೊಡಲಿಲ್ಲ ಅಂತಾದರೆ ನಾನು ದುರ್ಬಲನೋ ಅಂತ ಹೇಳುವಂಥ ಭಾವನೆಯನ್ನು ಮೊದಲು ನಮ್ಮ ಮನಸ್ಸಿಂದ ತೆಗೆದು ಹಾಕಬೇಕು. ನಿಜವಾಗಿಯೂ ಕೂಡ ಯಾವನು ಮೌನವಾಗಿರ್ತಾನೋ ಅವನೇ ನಿಜವಾದಂತಹ ಜ್ಞಾನಿ. ಸಿಟ್ಟು ಬಂದಾಗಲೂ ಮೌನವಾಗಿರುವಂಥವನು, ಹಾಗೂ ಅವನಲ್ಲಿ ಸಹನ ಶಕ್ತಿ ಅಂತ ಹೇಳುವಂಥದ್ದು ಹೆಚ್ಚುಂಟು ನೋಡಿ. ಸಹನೆ ಅಂತ ಹೇಳುವುದಕ್ಕಿಂತಲೂ ದೊಡ್ಡ ಶಕ್ತಿ ಅಂತ ಹೇಳುವಂಥದ್ದು ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ ಅಂತ ಭಗವಂತನೇ ಹೇಳ್ತಾನೆ ನಮಗೆ ಭಗವದ್ಗೀತೆಯ ಮುಖಾಂತರ. ಜೀವನದಲ್ಲಿ ಎಲ್ಲ ಯುದ್ಧಗಳನ್ನೂ ಕೂಡ ನಾವು ಗೆಲ್ಲಲೇಬೇಕು ಅಂತ ಏನಿಲ್ಲ. ಕೆಲವು ಯುದ್ಧಗಳಿಂದ ನಾವು ದೂರ ಉಳಿಯುವುದುಂಟಲ್ಲ, ಅದು ಕೂಡ ನಿಜವಾದಂತಹ ಗೆಲುವೇ. ಕೆಲವರೆಲ್ಲ ನಾವು ಉತ್ತರ ಕೊಡಬೇಕು ಅಂತ ಕಾಯ್ತಾ ಇರ್ತಾರೆ. ನಾನು ಏನೋ ಹೇಳಿದ್ದೇನೆ, ಅಲ್ಲಿಂದ ಏನು ಉತ್ತರ ಬರ್ತದೆ ಅಂತ ನೋಡುವ ಅಂತ. ಆದರೆ ನಮ್ಮ ಮೌನವೇ ಅವರಿಗೆ ಉತ್ತರವಾಗ್ತದೆ. ಹಾಗಾಗಿ ಮೌನ ಅಂತ ಹೇಳುವಂಥದ್ದು ನಮ್ಮ ವೀಕ್ನೆಸ್ ಅಲ್ಲ, ದೌರ್ಬಲ್ಯ ಅಲ್ಲ. ತಾಳ್ಮೆ ಅಂತ ಹೇಳುವಂಥದ್ದು ನಿಜವಾಗಿಯೂ ಜ್ಞಾನಿಗಳ ಆಭರಣ ಅಂತ ಹೇಳುವಂಥದ್ದನ್ನು ನಾವು ಮರಿಬಾರ್ದು. ಶ್ರೀಕೃಷ್ಣನೂ ಕೂಡ ಭಗವದ್ಗೀತೆಯಲ್ಲಿ ಹೇಳ್ತಾನೆ ನಮಗೆ, ಕ್ರೋಧಾದ್ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಕ್ರೋಧದಿಂದ ಕೊನೆಗೇನಾಗ್ತದೆ ಅಂತ ಹೇಳಿದರೆ ಪ್ರತಿಭ್ರಂಶ ಆಗಿ ಹೋಗ್ತದೆ, ಬುದ್ಧಿ ನಾಶ ಆಗ್ತದೆ. ಕೊನೆಗೆ ನಾವು ಜೀವನದಲ್ಲಿ ಅಧಪತನಕ್ಕೆ ಹೋಗಿ ಬೀಳ್ತೇವೆ. ಆದ ಕಾರಣ ಮುಂದಿನ ಬಾರಿ ಯಾರಾದರೂ ನಿಮ್ಮನ್ನು ಕೆಣಕಿದ್ರೆ, ಜಗಳಕ್ಕೆ ಅಂತ ಬಂದರೆ, ಮಾತಿಗೆ ಮಾತು ಆದರೆ, ವಾಗ್ವಾದ ಆದರೆ, ಎದುರಿಗೆ ಅವರಿಗೆ ಉತ್ತರ ಕೊಟ್ಟು ಆ ಪರಿಸ್ಥಿತಿಯನ್ನು ಇನ್ನಷ್ಟೂ ಬಿಗಡಾಯಿಸಲಿಕ್ಕೆ ಹೋಗಬೇಡಿ. ಶಾಂತವಾಗಿರಲಿಕ್ಕೆ ಪ್ರಯತ್ನ ಮಾಡಿ. ಮೌನವೇ ನಮ್ಮ ಆಭರಣವಾಗಲಿ. ಹಾಗೂ ಆ ಮೌನದಿಂದ ನಾವು ಕೊಡುವಂತಹ ಉತ್ತರವೇ ಅವರಿಗೆ ನಾವು ಕೊಡುವಂತಹ ಉತ್ತರವಾಗಲಿ ಹಾಗೂ ಪಾಠವಾಗಲಿ. ಪ್ರತಿಯೊಂದೂ ಕೂಡ ಮಾತಿನ ಮುಖಾಂತರವೇ ನಿವಾರಣೆ ಆಗುವುದಿಲ್ಲ, ಜಗಳದ ಮುಖಾಂತರವೇ ನಿವಾರಣೆ ಆಗುವುದಿಲ್ಲ. ಮಾತು ಒಂದು ಬಾರಿ ನಾವು ಆಡ್ಬೋದು, ಮಾತಿಗೆ ಮಾತು, ಉತ್ತರಕ್ಕೆ ಉತ್ತರ ಕೊಡ್ಬೋದು. ಆದರೆ ಮಾತು ಕ್ಷಣಿಕವಾಗಿ ನಮ್ಮನ್ನು ಗೆಲ್ಲಿಸ್ತದೆ, ಆದರೆ ಮೌನ ಜೀವನವನ್ನೇ ಗೆಲ್ಲಿಸ್ತದೆ. ಮೌನವಾಗಿರುವಂಥ ವ್ಯಕ್ತಿ ಎಲ್ಲವನ್ನೂ ಸಹಿಸ್ತಾನೆ ಅಂತ ಅರ್ಥವಲ್ಲ. ಯಾವ ವಿಷಯಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಂತ ಹೇಳುವಂಥದ್ದು ಅವನಿಗೆ ಗೊತ್ತಿರ್ತದೆ. ಮೌನ ದುರ್ಬಲತೆಯಲ್ಲ, ಅದು ಆತ್ಮನಿಯಂತ್ರಣದ ಅತ್ಯುನ್ನತ ರೂಪ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಭಾಗವತದಲ್ಲಿ ಜಡಭರತನ ಕತೆ ಬರ್ತದೆ ಸ್ನೇಹಿತರೆ. ಆ ಜಡಭರತ ಮೌನವಾಗಿದ್ದ, ಅಪರಿಮಿತವಾದಂಥ ಜ್ಞಾನ ಅವನಲ್ಲಿತ್ತು. ಆದರೆ ಅವನು ಮೌನವನ್ನೇ ಅವನ ಆಭರಣವನ್ನಾಗಿ ಅವನಿಟ್ಟುಕೊಂಡಿದ್ದ. ಅವನ ಒಡ ಹುಟ್ಟಿದವರು ಇರ್ಬೋದು, ಅವನಿಗೆ ಅಂತ ಸ್ನೇಹಿತರು ಯಾರೂ ಇರಲಿಲ್ಲ. ಅವನ ಬಂಧುಗಳು, ಬಾಂಧವರು, ಅವನ ಊರವರು ಎಲ್ಲರೂ ಕೂಡ ಅವನಿಗೆ ಹೀಯಾಳಿಸ್ತಿದ್ರು, ಅವನನ್ನು ಮೂಢ ಅಂತ ಬೈತಿದ್ರು. ಅವನನ್ನು ಈ ಪಂಡಿತ ಪುತ್ರ, ನೀನು ಯಾವುದಕ್ಕೂ ಆಗದಿದ್ದವನು ಅಂತ ಅವನನ್ನು ಜರೀತಿದ್ರು. ಹಾಗಿದ್ದರೂ ಕೂಡ ಜಡಭರತ ಯಾವುದಕ್ಕೂ ಗಮನ ಕೊಡ್ತಿರಲಿಲ್ಲ. ತಾನು ಮೌನವಾಗಿ ಎಲ್ಲವನ್ನೂ ಕೂಡ ಸಹಿಸಿಕೊಳ್ತಾ ಇದ್ದ. ಆದರೆ ಅವನಲ್ಲಿ ಆತ್ಮಜ್ಞಾನ ಅಂತ ಹೇಳುವಂಥದ್ದು ಅತ್ಯಂತ ಹೆಚ್ಚಾಗಿತ್ತು. ಆತ್ಮಜ್ಞಾನದ ಕಡೆಗೆ ಅವನು ನಡೆದಿದ್ದ, ಆ ದಾರಿಯಲ್ಲಿದ್ದ, ಭಕ್ತಿ ಮಾರ್ಗವನ್ನು ತನ್ನದಾಗಿಸಿಕೊಂಡಿದ್ದ ಈ ಜಡಭರತ ಅಂತ ಹೇಳುವಂಥವನು. ಅವನಲ್ಲಿ ಜ್ಞಾನ ಅಂತ ಹೇಳುವಂಥದ್ದು ತುಂಬಿ ತುಳುಕಾಡ್ತಿತ್ತು. ಆದರೆ ಇವರೆಲ್ಲರ ಈ ಮಾತುಗಳಿಗೆ ಉತ್ತರ ಕೊಡುವಂತಹ ಗೋಜಿಗೆ ಅವನು ಹೋಗ್ತಿರಲಿಲ್ಲ. ಇವರೇನು ಹೇಳ್ತಾರೆ ಎಲ್ಲ ನನ್ನ ಶರೀರಕ್ಕೆ, ಆದರೆ ನನ್ನ ಆತ್ಮಕ್ಕೆ ಇದು ಯಾವುದೂ ಕೂಡ ತಟ್ಟುವುದಿಲ್ಲ ಅಂತ ಹೇಳಿಕೊಂಡು ಸ್ಥಿರ ಬುದ್ಧಿಯಲ್ಲಿ ಅವನು ಇರ್ತಿದ್ದ. ಇಂತಹ ಜಡಭರತನನ್ನು ಒಂದು ಬಾರಿ, ಈ ಕಥೆಯನ್ನು ನಾವು ಹಿಂದೆ ನಮ್ಮ ಚಾನೆಲ್ನಲ್ಲೇ ನೋಡಿದ್ದೇವೆ, ಹೇಳಿದ್ದೇವೆ. ಒಂದು ಬಾರಿ ಏನಾಯಿತು ಅಂತ ಹೇಳಿದರೆ, ರಾಜ ರಹುಗಣ ಅಂತ ಹೇಳುವಂಥವನು ಪಲ್ಲಕ್ಕಿ ಹೊರಲಿಕ್ಕೆ ಅಂತ ಜಡಭರತನನ್ನು ಕರೀತಾನೆ, ಹಾಗೂ ಅಲ್ಲಿ ಅವಮಾನಿಸ್ತಾನೆ ಜಡಭರತನನ್ನು ರಹುಗಣ. ಆವಾಗ ನೀನು ಅವಮಾನಿಸಿದ್ದು ನನಗೋ ನನ್ನ ಆತ್ಮಕ್ಕೋ, ಯಾರಿಗೆ ಅಂತ ಕೇಳ್ತಾನೆ ಈ ಜಡಭರತ. ಹಾಗೆ ಕೇಳುವಾಗ ರಹುಗಣವನ್ನು ಇವನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ತಾನೆ. ಯಾಕೆ ಇವನು ಜ್ಞಾನಿ ಅಂತ ಹೇಳುವಂಥದ್ದು ರಹುಗಣನಿಗೆ ಗೊತ್ತಾಗ್ತದೆ. ನೀನು ಹೇಳಿದ್ದೆಲ್ಲ ಈ ದೇಹಕ್ಕೆ, ಆದರೆ ನನಗೆ ಇದು ಯಾವುದೂ ನಾಟಲಿಲ್ಲ ಅಂತ ಹೇಳುವ ಅವನ ಮಾತು ರಹುಗಣನ ಕಣ್ಣನ್ನು ತೆರೀತದೆ. ಅಂದರೆ ಜ್ಞಾನಿಯಾಗಿದ್ದಂಥ ಜಡಭರತನಿಗೆ ಯಾವುದೂ ಗೊತ್ತಿಲ್ಲ, ಮಾತಾಡಲಿಕ್ಕೆ ಬರಲಿಲ್ಲ ಅಂತ ಅರ್ಥ ಅಲ್ಲ. ಮೂಢರ ಜೊತೆಗೆ ವಾದವನ್ನು ಅವನು ಮಾಡ್ತಿರಲಿಲ್ಲ. ಯಾರು ಯಾವಾಗಲೂ ಕೂಡ ಪರನಿಂದೆಯನ್ನು ಮಾಡ್ತಾರೋ, ಎಲ್ಲದರ ಬಗ್ಗೆ ಕೆಟ್ಟದನ್ನಾಗಿ ಮಾಡ್ತಾರೋ, ಗುರುಗಳು, ಹಿರಿಯರು, ದೊಡ್ಡವರು
ಎಂತ ಹೇಳುವಂಥ ಭೇದವೂ ಇಲ್ಲದೆ ಎಲ್ಲರ ಬಗ್ಗೆನೂ ಕೂಡ ಮನಸ್ಸಿಗೆ ಬಂದ ಹಾಗೆ ಯಾರು ಮಾತಾಡ್ತಾ ಇರ್ತಾರೋ ಅಂಥವರಿಗೆ ಉತ್ತರ ಕೊಡಲಿಕ್ಕೆ ಈ ಜಡಭರತ ಹೋಗುವುದೇ ಇಲ್ಲ. ಇದರ ಮುಖಾಂತರ ನಮಗೆ ಭಾಗವತ ಸಂದೇಶವನ್ನು ಕೊಡುತ್ತದೆ ಏನು ಅಂತ ಹೇಳಿದರೆ, ಪ್ರತಿಯೊಂದು ಮಾತಿಗೂ ಕೂಡ ಪ್ರತಿಕ್ರಿಯೆಯನ್ನು ಕೊಡುವಂಥ ಅಗತ್ಯ ಇಲ್ಲ. ತಾಳ್ಮೆ, ಸಹನೆ, ಸಂಯಮ ಅಂತ ಹೇಳುವಂಥದ್ದು ನಮ್ಮ ಆಭರಣವಾಗಿರಬೇಕು. ನಾವು ಉತ್ತರ ಕೊಡಲಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ನಾವು ಸೋತೆವು ಅಂತ ಅರ್ಥ ಅಲ್ಲ. ಉತ್ತರ ಕೊಡದೇ ಇದ್ದಂಥವನು ಯಾರಿದ್ದಾನಲ್ಲ ಅವನು ಗೆದ್ದ ಅಂತಲೇ ಅರ್ಥ. ಅದವನ ಆಭರಣ. ತಾಳ್ಮೆಗೆ ನಿಜವಾದಂತಹ ಶಕ್ತಿ, ಎಲ್ಲದಕ್ಕೂ ಕೂಡ ಔಷಧಿ ಅದು ತಾಳ್ಮೆ. ಆ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಿಬಿಡ್ತದೆ ಅಂತ. ರಾಜ ಅಂಬರೀಷನ ಕಥೆಯಲ್ಲೂ ಕೂಡ ಹೀಗೆ ಆಗಿದೆ. ದುರ್ವಾಸ ಮಹರ್ಷಿಗಳು ಬಂದು ರಾಜ ಅಂಬರೀಷನ ಜೊತೆಯಲ್ಲಿ ವಾಗ್ವಾದಕ್ಕೆ ನಿಂತುಕೊಂಡಾಗ ಅಂಬರೀಷ ಮಹಾರಾಜ ಶಾಂತವಾಗಿಯೇ ಇರ್ತಾನೆ. ಕೊನೆಗೆ ಆ ಸುದರ್ಶನ ಚಕ್ರ ಏನು ರಕ್ಷಣೆಗೆ ಅಂತ ನಿಂತಿತ್ತಲ್ಲ ಅಂಬರೀಷನ ಜೊತೆಯಲ್ಲಿ, ಅದು ಹೋಗುವುದು ಸೇಡು ತೀರಿಸಿಕೊಳ್ಳಿಕ್ಕೆ ಅಂತ ದುರ್ವಾಸ ಮಹರ್ಷಿಗಳ ಕಡೆಗೆ. ಕೊನೆಗೆ ಆ ಬೆನ್ನಟ್ಟಿಕೊಂಡು ಬಂದಂತಹ ಸುದರ್ಶನ ಚಕ್ರದಿಂದ ತನ್ನನ್ನು ಕಾಪಾಡು ಅಂತ ಅಂಬರೀಷನಿಗೆ ಶರಣು ಹೊಂದುತ್ತಾರೆ ದುರ್ವಾಸ ಮಹರ್ಷಿಗಳು. ಹೀಗೆ ತಾಳ್ಮೆ ಅಂತ ಹೇಳುವಂಥದ್ದು ಕೊನೆಗೆ ಅದು ಒಳ್ಳೆಯದಾದಂಥ ಪ್ರತಿಫಲವನ್ನೇ ತಂದು ಕೊಡ್ತದೆ. ಪ್ರಹ್ಲಾದನೂ ಕೂಡ ತಾಳ್ಮೆಯಿಂದ ಕಾದ ನೋಡಿ. ತಂದೆ ಜೊತೆಗೆ ಜಗಳ ಮಾಡಲಿಕ್ಕೆ ಹೋಗಲಿಲ್ಲ ಅವನು, ಕೊನೆಗೆ ಭಗವಂತನೇ ಅವನಿಗೆ ಬಂದು ಸಿಕ್ಕಿದ. ಈ ರೀತಿ ಭಾಗವತದಲ್ಲಿ ಇನ್ನೊಂದು ಕಥೆಯನ್ನು ನಾವು ನೋಡುವಂಥದ್ದು ಋಷಭದೇವರದ್ದು. ಋಷಭದೇವರು ಕೂಡ ರಾಜನಾಗಿದ್ದಂಥವನು. ಅವನಿಗೆ ಎಲ್ಲ ಅಷ್ಟೈಶ್ವರ್ಯಗಳು ಇತ್ತು, ಅರಮನೆ ಇತ್ತು, ಆಳುಕಾಳುಗಳಿದ್ರು, ಸೈನ್ಯ ಇತ್ತು, ಎಲ್ಲವೂ ಇತ್ತು. ಆದರೆ ಇದು ಯಾವುದೂ ಶಾಶ್ವತವಲ್ಲ ಅಂತ ತಿಳಿದು ಅದೆಲ್ಲವನ್ನೂ ಕೂಡ ಬಿಟ್ಟು ತಾನು ದೇಶಾಂತರ ಹೋಗಿಬಿಡ್ತಾನೆ. ತೀರ್ಥಯಾತ್ರೆಗಳಿಗೆ ಹೋಗ್ತಾನೆ. ಆತ್ಮಜ್ಞಾನವನ್ನು ನಾನು ಪಡಿಬೇಕು ಅಂತ ಹೋಗ್ತಾನೆ ಋಷಭದೇವ. ಹೀಗೆ ಹೋದಂಥ ಋಷಭದೇವನಿಗೂ ಕೂಡ ಜಡಭರತನಿಗೆ ಆದ ಹಾಗೆ ಅನೇಕರು ಕಲ್ಲು ಎಸೀತಾರೆ, ತುಂಬ ಹೀಯಾಳಿಸ್ತಾರೆ, ಕೆಟ್ಟ ಕೆಟ್ಟ ಮಾತುಗಳನ್ನಾಡ್ತಾರೆ, ಹಾಳಾದಂಥ ಆಹಾರವನ್ನು ಕೊಡ್ತಾರೆ. ಹೀಗೆಲ್ಲ ಇದ್ದರೂ ಕೂಡ ತಾಳ್ಮೆಯಿಂದ ಎಲ್ಲವನ್ನೂ ಸಹಿಸಿಕೊಳ್ತಾನೆ ಋಷಭದೇವ. ಯಾಕೆ ಅಂತ ಹೇಳಿದರೆ, ಇವರೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಎಲ್ಲರಿಗೂ ಉತ್ತರ ಕೊಡುವಂಥ ಅಗತ್ಯ ನನಗಿಲ್ಲ ಅಂತ ಹೇಳುವಂಥ ಸತ್ಯವನ್ನು ಋಷಭದೇವ ಕಂಡುಕೊಂಡಿದ್ದ. ಯಾಕೆ ಇವರ ಮಾತಿಗೆಲ್ಲ ಉತ್ತರ ಕೊಡುವುದರ ಬದಲು, ಅದಕ್ಕೋಸ್ಕರ ನನ್ನ ಶಕ್ತಿಯನ್ನು ನಾನು ವ್ಯಯಿಸುವುದರ ಬದಲು ನನ್ನ ಮನಸ್ಸು ದೇವರ ಕಡೆಗೆ ತಿರುಗಬೇಕು. ಆ ದೇವರ ಜೊತೆಗೆ ಸಂಭಾಷಣೆಗೆ ನನ್ನ ಮನಸ್ಸನ್ನು, ನನ್ನ ಶಕ್ತಿಯನ್ನು ನಾನು ಇಟ್ಟುಕೊಳ್ಬೇಕು. ಈ ವ್ಯರ್ಥ ಜನರ, ವಿವೇಕ ಇಲ್ಲದ ಜನರ ಮಾತುಗಳಿಗೆ ಉತ್ತರ ಕೊಡಲಿಕ್ಕೋಸ್ಕರ ನನ್ನ ಶಕ್ತಿಯನ್ನು ನಾನು ಉಪಯೋಗಿಸಿಕೊಳ್ಳುವುದಿಲ್ಲ ಅಂತ ಹೇಳುವಂಥ ಜ್ಞಾನ ಋಷಭದೇವರಿಗೂ ಇತ್ತು, ಜಡಭರತನಿಗೂ ಇತ್ತು, ಪಾಂಡವರಿಗೂ ಇತ್ತು. ಪುರಾಣದ ಮುಖಾಂತರ ಇದೆಲ್ಲ ಕಥೆಗಳು ಕೂಡ ನಮಗೆ ಈ ರೀತಿಯ ಪಾಠವನ್ನೆಲ್ಲ ನಮಗೆ ಕಲಿಸ್ತದೆ. ಹಾಗಾಗಿ ಮೌನವನ್ನು ನಮ್ಮ ಆಭರಣವನ್ನಾಗಿ, ಮೌನವನ್ನು ನಮ್ಮ ಶಕ್ತಿಯನ್ನಾಗಿ ಇಟ್ಟುಕೊಳ್ಬೇಕು. ಮಾತಾಡಲಿಕ್ಕೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಮೌನಿಯಾದವನು ಸರಿಯಾದ ಸಮಯದಲ್ಲಿ ಮಾತಾಡುವ ಅಂತ ತಾನು ಆ ಸಮಯದ ನಿರೀಕ್ಷೆಯಲ್ಲಿ ಇರ್ತಾನೆ. ಮಾತು ಬಂತು ಅಂತಾಗುವಾಗ ಸಿಕ್ಕಿದಲ್ಲಿ ಸಿಕ್ಕವರಿಗೆ ಎಲ್ಲ ತನ್ನ ಮಾತನ್ನು ಹರಿಯ ಬಿಡುವುದಿಲ್ಲ. ಜಡಭರತ ನೋಡಿ, ಎಲ್ಲೆಂದರಲ್ಲಿ ಯಾರ್ಯಾರಿಗೋ ಮಾತಾಡಲಿಲ್ಲ. ರಹುಗಣ ಹೇಳುವಾಗ ರಹುಗಣನಿಗೆ ಮಾತಾಡ್ತಾನೆ. ಯಾಕೆಂದರೆ ರಹುಗಣ ಸ್ವತಃ ಜ್ಞಾನಿಯಾಗಿದ್ದ. ಹಾಗಾಗಿ ಅವನ ಜೊತೆಯಲ್ಲಿ ಮಾತಿಗೆ ಜಡಭರತ ಮುಂದಾಗ್ತಾನೆ. ಅದಕ್ಕಾಗಿಯೇ ಭಾಗವತ ವೃಷಭದೇವನನ್ನು ಪರಮಯೋಗಿ ಅಂತ ಹೇಳ್ತದೆ. ಮೌನ ಅಂತ ಹೇಳಿದರೆ ಮಾತನಾಡಲಿಕ್ಕೆ ಪದಗಳಿಲ್ಲ ಅಂತ ಹೇಳುವುದಲ್ಲ, ಎಲ್ಲ ಮಾತುಗಳಿಗೆ ಉತ್ತರ ಕೊಡುವ ಅಗತ್ಯ ಇಲ್ಲ ಅಂತ ತಿಳಿದಿರುವಂಥದ್ದೇ ನಿಜವಾದ ಮೌನ. ಋಷಭದೇವರು ನಮಗೆ ಕಲಿಸುವಂತಹ ಪಾಠ ಒಂದೇ. ಜನರು ನಿಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅಂತ ಹೇಳುವುದಕ್ಕಿಂತಲೂ ಕೂಡ ನಮ್ಮ ಮನಸ್ಸು ಭಗವಂತನಲ್ಲಿ ಸ್ಥಿರವಾಗಿದೆಯೇ ಅಂತ ಹೇಳುವಂಥದ್ದು ಮುಖ್ಯ. ಮೌನವಾಗಿರುವಂತಹ ವ್ಯಕ್ತಿಯ ದೊಡ್ಡ ಶಕ್ತಿ ಅವನ ಮಾತಿನಲ್ಲಿ ಅಲ್ಲ, ಅವನ ಮನಸ್ಸಿನ ಸ್ಥಿರತೆಯಲ್ಲಿ ಇರ್ತದೆ ಅಂತ ಹೇಳುವಂಥದ್ದು. ಹಾಗಾಗಿ ಇನ್ನು ಯಾವುದೇ ಸಂದರ್ಭದಲ್ಲಿ ಯಾರೇ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಲಿ, ಜಗಳ ಮಾಡಲಿಕ್ಕೆ ಬರಲಿ, ಕೋಪದಿಂದ ಹಾರಾಡಲಿ ಅಂತ ತಪ್ಪನ್ನು ನಾವೇನು ಮಾಡುವುದಿಲ್ಲ. ಆದರೆ ಎದುರುಗಿರುವಂಥ ವ್ಯಕ್ತಿಯ ನಡವಳಿಕೆಯನ್ನು ನಮ್ಮ ಕೈಯಲ್ಲಿ ನಾವು ಹಿಡಿತದಲ್ಲಿಟ್ಟುಕೊಳ್ಳಿಕ್ಕೆ ಆಗುವುದಿಲ್ಲ. ಯಾವಾಗ ಯಾರಿಗೆ ಯಾವ ರೀತಿಯಲ್ಲಿ ಬೇಕಾದರೂ ಕೋಪ ಬರ್ಬೋದು, ಯಾವ ರೀತಿಯಲ್ಲಿ ಬೇಕಾದರೂ ಅವರು ನಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಬೋದು. ಆದರೆ ಅಂಥ ಸಮಯದಲ್ಲಿ ಎದುರಿನಿಂದ ಪ್ರತಿಕ್ರಿಯೆ ವಿಪರೀತವಾಗಿ ಬಂದಾಗ ನಾವು ಅದಕ್ಕೆ ವಿಪರೀತವಾದಂಥ ಪ್ರತಿಕ್ರಿಯೆಯನ್ನು ಕೊಡಬಾರ್ದು. ಶಾಂತ ಮನಸ್ಥಿತಿಯನ್ನಿಟ್ಟುಕೊಳ್ಳುವ, ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತಹ ದಾರಿಯಲ್ಲಿ ನಡೆಯುವ. ಒಟ್ಟಾರೆಯಾಗಿ ನಮ್ಮ ಜೀವನದ ಗುರಿ ಏನು ಅಂತ ಹೇಳಿದರೆ ಮನಃಶಾಂತಿ. ಆ ಮನಃಶಾಂತಿಯನ್ನು ಕಾಪಾಡಿಕೊಳ್ಳುವುದರ ಮುಖಾಂತರ ಭಗವಂತನನ್ನು ಹೋಗಿ ಸೇರುವುದು. ಮನಸ್ಸಿನಲ್ಲಿ ಸದಾಕಾಲ ಅವನಿಗೆ ಸ್ಥಾನವೇ ಹೊರತು ರಾಗದ್ವೇಷಗಳಿಗಲ್ಲ, ಕ್ರೋಧಕ್ಕಲ್ಲ, ಆಶೆಗೆ ಅಲ್ಲ, ಕಾಮಕ್ಕಲ್ಲ ಅಂತ ಹೇಳುವಂತಹ ಸತ್ಯವನ್ನು ನಾವು ತಿಳ್ಕೊಳ್ಳುವ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.